ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಚನ್ನಬಸವ ಸರ್. ಹೌದು ಸರ್, ನಮಸ್ಕಾರ ಸರ್. ನಾನು SBI ಇಂದ ಮಾತಾಡೋದು ಸರ್. ಸರ್, ಅದು ನಿಮ್ದು ಫೋನ್ ಪೇ ಯೂಸ್ ಮಾಡ್ತಿದ್ರಲ್ಲ, ಹೌದು. ಅದು KYC ಆಗಿಲ್ಲ ಸರ್, ಇವರು ಬ್ಲಾಕ್ ಆಗುತ್ತೆ. ಅದು ATM ಕಾರ್ಡ್ ಮತ್ತೆ ಫೋನ್ ಪೇ ಅದು ಬ್ಲಾಕ್ ಆಗುತ್ತೆ ಸರ್ ನಿಮ್ದು. ಅದು ಅಪ್ಡೇಟ್ ಮಾಡ್ಕೊಳ್ಳಿ ಸರ್, ಅದನ್ನ ಯಾವ ತರ ಅಂತ. ಅಲ್ಲ, ಬಟ್ ಈಗ ಏನಂತಂದ್ರೆ ಬ್ಯಾಂಕ್ನವರೆಲ್ಲ ಹೇಳ್ತಾರಲ್ಲ, ಏನಂದ್ರೆ ಫ್ರಾಡ್ ಮಾಡ್ತಾರೆ, ಆತರ ಯಾವುದು KYC ಕೇಳೋದಿಲ್ಲ ಅಂತಾರಲ್ಲ. ಸರ್, ನಾನು ಇನ್ನೂ ನಿಮ್ಗೆ OTP ಸೀಕ್ರೆಟ್ ನಂಬರ್ ಏನು ಕೇಳ್ತಾರೆ ಸರ್ ನಿಮಗೆ. ಫೋನ್ ಪೇ ಅಂತ ಕೇಳ್ತಾರೆ ಸರ್. ಓಕೆ, ನಾವು OTP ಏನು ನೀವು ಕೇಳೋದಿಲ್ಲ. OTP ಸೀಕ್ರೆಟ್ ನಂಬರ್ ಏನು ಬೇಡ ಸರ್, ನಮ್ಮ ಕಾರ್ಡ್ ನಂಬರ್ ಏನು ಬೇಡ ಸರ್. ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್. ಓಕೆ, ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಆರ್ UPI ಅಂತ ಆಪ್ಷನ್ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ ಸರ್. ಓಕೆ, 3 ಆಪ್ಷನ್ ಬರುತ್ತೆ ಸರ್ ನಿಮಗೆ. ಬ್ಯಾಂಕ್ ಅಕೌಂಟ್, UPI ID, UPI ನಂಬರ್ ಸರ್. UPI ID ಕ್ಲಿಕ್ ಮಾಡಿ ಸರ್. ಆಮೇಲೆ ಇದಾಗಲೇ ಯಾರು UPI ID ಬರುತ್ತೆ ಸರ್. ಯಾರನ್ನ ಕ್ಲಿಕ್ ಮಾಡಿ ಸರ್. ಆಮೇಲೆ ಬೆನಿಫಿಷಿಯರಿ UPI ID ಬರುತ್ತೆ ಸರ್ ನಿಮಗೆ. ಇಲ್ಲಿ ನಾನು ಐಡಿ ಹಾಕ್ತೀನಿ ಸರ್, ಐಡಿ ಟೈಪ್ ಮಾಡಿ ಅಂತ ಸರ್. ಒಬ್ಬರೊಬ್ಬರು ಕ್ವಶನ್ ಮಾಡ್ತಾರೆ ಸರ್. ಐಡಿ ಯಾಕೆ ಟೈಪ್ ಮಾಡಬೇಕು ಅಂತೆ? ಅದು ಬ್ಯಾಂಕ್ ಇರುತ್ತೆ ಸರ್. ಬ್ಯಾಂಕ್ ಐಡಿ ಇರ್ತದೆ. ಸೊ ಅಲ್ಲಿ ಬ್ಯಾಂಕ್ ಐಡಿಗೆ ನಾ ಈಗ ಎಂಟರ್ ಮಾಡಿದೆ. ವೆರಿಫೈ ಕೊಡಿ ಸರ್. ನಿಕ್ ನೇಮ್ ಬರುತ್ತೆ ಸರ್. ನಿಮ್ಮ ಹೆಸರು ಹಾಕೊಳ್ಳಿ ಸರ್. ಅಕೌಂಟ್ ಸೇವ್ ಅಂತ ಬರುತ್ತೆ ಸರ್, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿ, ಎಂಟರ್ ಅಮೌಂಟ್ ಬರುತ್ತೆ ಸರ್. ನಿಮ್ ಲಿಮಿಟ್ 65,70,000 ಇರುತ್ತೆ ಸರ್. ಹಾಕಿ ಸರ್. ಪ್ರೊಸೀಡ್ ಟು ಪೇ ಅಂತ ಬರುತ್ತೆ ಸರ್. ಪೇ ಮಾಡಿ ಸರ್. ಪಿನ್ ಕೇಳ್ತಾರೆ ಸರ್. ನನಗೆ ಹೇಳ್ಕೊಬಿಡಿ ಸರ್, ಪಿನ್ನು ನಿಮ್ಮ ಮೊಬೈಲ್ ನೀವೇ ಮಾಡಿ ಸರ್. ಸೊ ಅಂದ್ರೆ ಇದು ಹಣ ನನಗೆ ಬರುತ್ತಾ? ನಿಮಗೆ ಸರ್ ಲಿಮಿಟ್ ಸೆಟ್ ಆಗುತ್ತೆ ಸರ್. ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾ ಇರೋದು. ಸೊ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿನ್ಗೆ ಎಲ್ಲಿಗೆ ಬರ್ತಾ ಇತ್ತು? ಯಾರು ಐಡಿ ಹಾಕ್ಸ್ಕೊಂಡು ಸರ್. ಯೂಶಲಿ ಯಾರ್ದು ಐಡಿ ಇರ್ತದೆ? ಎಲ್ಲರ ಅಂಗಡಿ ಹೋಗ್ತಾರೆ ಸರ್. ಅವ್ರು ಸ್ಕ್ಯಾನರ್ ತಗೊಂಡ್ ಬರ್ತೀನಿ ಸರ್. QR ID, UPI ID. ಸೊ ಅವ್ರಿಗೆ ಹಾಕ್ಸ್ತೀಯ, ಆಮೇಲೆ ಅಲ್ಲಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀಯ. ಕನ್ವಿನ್ಸ್ ಅಮೌಂಟ್ ಬಂದ ತಕ್ಷಣ